ನೋಡಿ, ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸೆಕೆ ಜಾಸ್ತಿ. ಆಮೇಲೆ ಹೈಯೆಸ್ಟ್ ಡಿಗ್ರಿ ಎಷ್ಟು ಸೆಲ್ಸಿಯಸ್ನಷ್ಟು ತಾಪಮಾನ ಏರಿಕೆ ಆಗ್ತಾ ಇದೆ. ಈ ಬಿಸಿಲಿನಿಂದ ಬೇಸಿಗೆಯಿಂದ ತಪ್ಪಿಸ್ಕೊಳ್ಳಬೇಕು ಅಥವಾ ತಣ್ಣಗೆ ಮಾಡ್ಕೋಬೇಕು ಬಾಡಿ ಅಂಥೇಳಿ ಫ್ರಿಡ್ಜು AC ಮೊರೆ ಹೋಗ್ತೀವಿ. ಆದರೆ ಕರೆಂಟೇ ಇಲ್ಲ ಅಂತಂದರೆ ಹೆಂಗೆ? ಈಗ ಲೋಡ್ ಶೆಡ್ಡಿಂಗ್ ಸಂಕಟ ಫಿಕ್ಸ್. ಈಗ ಮತ್ತೊಂದು ಕಡೆ ಗೃಹಜ್ಯೋತಿ ಯೋಜನೆ ಇದೆ, ಅದರ ಎಫೆಕ್ಟ್ನಿಂದಾಗಿ ಲೋಡ್ ಶೆಡ್ಡಿಂಗ್ನ ಆ ಸಮಸ್ಯೆಗಳಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಕರ್ನಾಟಕಕ್ಕೆ ಅನಿಯಮಿತ ಲೋಡ್ ಶೆಡ್ಡಿಂಗ್ ಭೀತಿ ತಟ್ಟುತ್ತಾ? ಹಾಗಾದರೆ ದುರಸ್ತಿ ಕಾರ್ಯದ ನೆಪದಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತ ಆಗ್ತಾ ಇದೆ. ಪಟ್ಟಣ ಹಾಗೂ ಹಳ್ಳಿಗಳಲ್ಲೂ ಕೂಡ ವಿದ್ಯುತ್ ಸಂಕಟ ತಲೆದೂರಿದೆ. ಈಗಾಗಲೇ ಮಧ್ಯಾಹ್ನ 12 ಗಂಟೆಗೆ ಹೋಯ್ತು ಅಂತಂದರೆ ಸಂಜೆ 6 ಗಂಟೆ ತನಕನೂ ಕೂಡ ಕರೆಂಟ್ ಇರೋದಿಲ್ಲ ಹಳ್ಳಿಗಳಲ್ಲಿ. ಇದು ಸಮಸ್ಯೆ ಅದು ಈ ಹಿಂದಿನಿಂದಲೂ ನಡ್ಕೊಬಂದಿರೋದು. ಇದು 12 ಗಂಟೆಗೆ ಹೋಯ್ತು ಅಂತಂದರೆ ಸಂಜೆ 6 ಗಂಟೆ ತನಕನೂ ಕರೆಂಟ್ ಬರೋದಿಲ್ಲ. ಇನ್ನು ಪಟ್ಟಣ ಕಡೆಗಳಲ್ಲಿ ಅಲ್ಲೂ ಅಷ್ಟೇ, ಒಂದು ಸಲ ಕರೆಂಟ್ ಹೋಯ್ತು ಅಂತಂದರೆ 1-2 ಗಂಟೆ ಮಾತಾಡೋಂಗೇ ಇಲ್ಲ. 2 ಗಂಟೆ ಆದಮೇಲೆ ಬರೋದು ಕರೆಂಟ್. ಸೊ ಲೋಡ್ ಶೆಡ್ಡಿಂಗ್ನ ಒಂದು ಸಂಕಟ ಈಗ ಶುರು ಆಗುತ್ತಾ ಅಂತ.